ನಮಸ್ತೆ ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ನಲ್ಲಿ ಮುಗಿಯದ ಒಳಜಗಳ. ಬಿ ಶಿವರಾಮು ಬಳಿ ಕ್ಷಮೆ ಕೇಳುವಂತೆ ಉಸ್ತುವಾರಿ ಸಚಿವರಿಗೆ ಕೈ ಕಾರ್ಯಕರ್ತರ ಒತ್ತಾಯ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ, ಜೀವನ ಮೌಲ್ಯ, ವ್ಯಕ್ತಿತ್ವ ವಿಕಾಸನಕ್ಕೆ ಸ್ಕೌಟ್ ಅಂಡ್ ಗೈಡ್ಸ್ ಶ್ರಮಿಸುತ್ತಿದೆ. ಸಂಸ್ಥೆಯ ಉಪಾಧ್ಯಕ್ಷೆ ಗಿರಿಜಾಂಬಿಕಾ ಅಭಿಮತ. ಸಕಲೇಶಪುರದ ಕ್ರೀಡಾಂಗಣದಲ್ಲಿ ವಸ್ತು ಪ್ರದರ್ಶನ ನಡೆಸುವುದಕ್ಕೆ ಕ್ರೀಡಾಭಿಮಾನಿಗಳ ವಿರೋಧ. ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ರವರನ್ನ ಕ್ಷಮೆ ಕೇಳಬೇಕು, ಇಲ್ಲದಿದ್ದಲ್ಲಿ ಈ ವಿಚಾರವನ್ನು ಹೈಕಮಾಂಡ್ಗೆ ದೂರು ನೀಡಲಾಗುವುದು ಎಂದು ಹಾಸನ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಎಸ್ ಕುಮಾರಸ್ವಾಮಿ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಕಟ್ಟಾಳು ಮಾಜಿ ಸಚಿವರಾದ ಬಿ ಶಿವರಾಮ್ ರವರನ್ನ ಸಾರ್ವಜನಿಕವಾಗಿ ಏಕವಚನದಲ್ಲಿ ಮಾತನಾಡಿಸಿರುವುದು ಜಿಲ್ಲೆಯ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆರಳಿಸಿದೆ. ಇವರಿಗೆ ಉಸ್ತುವಾರಿ ಕೊಟ್ಟಿರುವುದು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರನ್ನ ತೇಜೋವಧೆ ಮಾಡಲು ಅಥವಾ ಪಕ್ಷ ಸಂಘಟಿಸಲು. ಇದರಿಂದ ಇವರ ಪಕ್ಷದ ಬದ್ಧತೆಯನ್ನ ಎತ್ತಿ ತೋರಿಸುತ್ತೆ. ಶಿವರಾಮ್ ರವರು ಎಂದೂ ಕಾರ್ಯಕರ್ತರ ಪಕ್ಷದ ಸಂಘಟನೆಯಲ್ಲಿ ಹಿಂದೆ ಸರಿದವರಲ್ಲ. ಇಂತಹ ನಿಷ್ಠಾವಂತ ಕಾಂಗ್ರೆಸ್ ನಾಯಕರು ಇರೋದ್ರಿಂದಲೇ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಉಳಿದಿರೋದು. ಆದ್ದರಿಂದ ಸಚಿವರು ಕೂಡಲೇ ಬಿ ಶಿವರಾಮ್ ಅವರನ್ನ ಕ್ಷಮೆ ಕೋರಬೇಕು. 2024ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಬೆರಳೆಣಿಕೆಯ ದಿನಗಳಷ್ಟಿದ್ದು, ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣನವರು ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆಗೆ ಒತ್ತು ಕೊಡದೆ ಯಾವ ಕ್ಷೇತ್ರದಲ್ಲೂ ಪಕ್ಷದ ಸಂಘಟನೆ ವಿಚಾರವಾಗಿ ಸಭೆ ಸಮಾರಂಭಗಳನ್ನು ಮಾಡದೆ ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಕಿರಿಯ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಪಡೆಯದೆ ಉಡಾಫೆ ತೋರಿಸುತ್ತಿರೋದನ್ನ ನೋಡಿದರೆ ಇವರಿಗೆ ಅಧಿಕಾರದ ದಾಹ ಒಂದೇ ಬೇಕಾಗಿರೋದು, ಬಿಟ್ಟರೆ ಪಕ್ಷದ ಏಳಿಗೆ ಇವರಿಗೆ ಬೇಕಾಗಿಲ್ಲ ಅಂತ ಟೀಕಿಸಿದ್ರು. ಚುನಾವಣೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಒಂದು ಕೊರಗೆ ಇದೆ. ಅವರು ಇದುವರೆಗೂ ಒಂದು ತಾಲೂಕು ಮಟ್ಟದಲ್ಲಿ ಇಲ್ಲ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆನೇ ಆಗಲಿ, ಚುನಾವಣೆ ಪೂರ್ವವಾಗಿ ಒಂದು ಸಭೆನೂ ಕರೆದಿದ್ದಾರೆ. ಚುನಾವಣೆ ಹತ್ತಿರ ಇರೋದ್ರಿಂದ ಅವರು ಚುನಾವಣೆಯನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಹಾಗೂ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಕಾರ್ಯಕರ್ತರ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಭಾವನೆ. ಯಾಕೆಂದ್ರೆ ಜಿಲ್ಲಾ ಪಂಚಾಯತಿ ಬಂದಂತ 13.5 ಕೋಟಿ ರೂಪಾಯಿ ಅನುದಾನದಲ್ಲಿ 2.5 ಕೋಟಿ ರೂಪಾಯಿನ ಅವರ ವೈಯಕ್ತಿಕ ಅನುದಾನವನ್ನ ಬಳಸಿಕೊಂಡು ಬಿಜೆಪಿ ಜೆಡಿಎಸ್ ಪಕ್ಷಕ್ಕೆ ಕೆಲಸ ಮಾಡಿದಂತ ಎಸ್ಟಿ ಸಮುದಾಯಕ್ಕೆ 2 ಕೋಟಿ ಕೆಲಸವನ್ನು ಕೊಟ್ಟಿದ್ದಾರೆ. ಆಗ ಈ ಜಿಲ್ಲೆಯಲ್ಲಿರ್ತಕ್ಕಂಥ 4 ಲಕ್ಷ ಎಸ್ಸಿ ಮತದಾರರಿಗೆ ಅವರಿಗೆ ಎಸ್ಸಿ ಮತದಾರ ಎಸ್ಸಿ ಜನ ಕಣ್ಣಿಗೆ ಕಾಣಿಲ್ವ, ಹಿಂದುಳಿದವರು ಕಣ್ಣಿಗೆ ಕಾಣಿಲ್ವ, ಇತರ ಹಿಂದೂ ಪಕ್ಷದ ಕಾರ್ಯಕರ್ತರು ಕಣ್ಣಿಗೆ ಕಾಣಿಲ್ವ. ಎಸ್ಟಿ ಸಮುದಾಯ ಕೊಡ್ಲಿ, ಅದು ಕೊಟ್ಟರು ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿದಾರ. ಇದನ್ನ ಕೇಳಿದ್ರೆ ಎಲ್ಲಕ್ಕೂ ಉಡಾಬಿಡ್ತಾರ. ನಾವು ಸಂಘಟನೆ ಮಾಡಲ್ಲ, ನಾನು ಯಾರು ಹೈಕಮಾಂಡ್ ಲೆಕ್ಕಕ್ಕಿಲ್ಲ. ಹೈಕಮಾಂಡ್ ಇರೋದ್ಮೇಲೆ ಅವರು ಇವತ್ತು ಬಿ ಫಾರಂ ತಗೊಂಡು ಸಚಿವರಾಗಿರೋದು. ಹೈಕಮಾಂಡ್ಗೆ ಲೆಕ್ಕಕ್ಕಿಲ್ಲ ಆದ್ಮೇಲೆ ಅವೆಲ್ಲ ಯಾಕೆ ಅವರಿಗೆ ಇದನ್ನು ನಾವು ಖಂಡಿಸ್ತಾ. ಅಲ್ಲದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷ ಎಚ್.ಬಿ. ಅಮೀರ್ ಜಾನ್, ವೃತ್ತಿಪರ ಘಟಕದ ಜಿಲ್ಲಾಧ್ಯಕ್ಷ ಅಡಗೂರು ವೆಂಕಟೇಶ್, ಮೀನುಗಾರ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಎಸ್. ಸತೀಶ್, ಕಾಂಗ್ರೆಸ್ ಪರಿಶಿಷ್ಟ ಪಂಗಡದ ರಾಜ್ಯ ಕಾರ್ಯದರ್ಶಿ ಶೇಖರ್ ನಾಯ್ಕ್, ಜಿಲ್ಲಾ ಉಪಾಧ್ಯಕ್ಷ ರವಿ ಇತರರು ಉಪಸ್ಥಿತರಿದ್ದರು. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಮತ್ತು ಜೀವನ ಮೌಲ್ಯಗಳು ಬೆಳೆಸಿ ವ್ಯಕ್ತಿತ್ವ ವಿಕಸನಗೊಳಿಸುವುದಕ್ಕಾಗಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಶ್ರಮಿಸುತ್ತಿದೆ ಎಂದು ಹಾಸನ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಜಿಲ್ಲಾ ಉಪಾಧ್ಯಕ್ಷರಾದ ಗಿರಿಜಾಂಬಿಕಾ ತಿಳಿಸಿದರು. ತಾಲೂಕು ಸ್ಥಳೀಯ ಸಂಸ್ಥೆ ವತಿಯಿಂದ ಜಿಲ್ಲಾ ಸ್ಕೌಟ್ ಭವನದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ದ್ವಿತೀಯ ಸೋಪಾನ ಪರೀಕ್ಷಾ ಶಿಬಿರದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಹಾಗೂ ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆಗೆ ಅನುಕೂಲವಾಗುವಂತೆ ಹಮ್ಮಿಕೊಳ್ಳುವ ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಚಟುವಟಿಕೆಗಳಲ್ಲಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹಾಗೆ ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿನ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಉತ್ತಮ ಫಲಿತಾಂಶ ಪಡೆಯಿರಿ ಅಂತ ಹೇಳಿದರು. ಇದರಿಂದ ನಿಮಗೆ ಉನ್ನತ ವ್ಯಾಸಂಗ ಹಾಗೂ ಉದ್ಯೋಗಕ್ಕೂ ವಿಶೇಷ ಮೀಸಲಾತಿ ದೊರೆತು ನಿಮಗೆ ಹೆಚ್ಚಿನ ಅನುಕೂಲವಾಗಲಿದೆ ಅಂತ ಮಕ್ಕಳಿಗೆ ತಿಳುವಳಿಕೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಖಜಾಂಚಿ ರಮೇಶ್, ಪ್ರಿಯಾಂಕಾ, ಆಲೂರು ತಾಲೂಕು ಕಾರ್ಯದರ್ಶಿ ಕೋಟ್ರೇಶ್ ಉಪ್ಪಾರ್, ಸ್ಕೌಟ್ಸ್ ಮಾಸ್ಟರ್ಗಳಾದ ಎಸ್.ಆರ್. ಲಕ್ಷ್ಮೀಶ್, ಗೈಡ್ ಕ್ಯಾಪ್ಟನ್ಗಳಾದ ಕೆಸಿ ಗೀತಾ, ಅರ್ಷಿಯಾ ಬಾನು, ರೂಪಾ ಮುಂತಾದವರು ಉಪಸ್ಥಿತರಿದ್ದರು. ಸಕಲೇಶಪುರದ ಕ್ರೀಡಾಂಗಣದಲ್ಲಿ ಜಾತ್ರೆ ವಸ್ತು ಪ್ರದರ್ಶನ ನಡೆಸುವುದನ್ನು ವಿರೋಧಿಸುವುದಾಗಿ ಹಿರಿಯ ಕ್ರೀಡಾಪಟು ಅರುಣ್ ರಕ್ಷಿದ್ದಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರ ಸ್ವಾಮಿ ಜಾತ್ರೆ ಮಹೋತ್ಸವಕ್ಕೆ ನಾವು ಯಾವುದೇ ರೀತಿಯ ವಿರೋಧ ಮಾಡುವುದಿಲ್ಲ. ಆದರೆ ವಸ್ತು ಪ್ರದರ್ಶನ ಕ್ರೀಡಾಂಗಣದಲ್ಲಿ ಮಾಡುವುದಕ್ಕೆ ನಮ್ಮ ವಿರೋಧವಿದೆ. ಕ್ರೀಡಾಭಿಮಾನ ಹಾಗೂ ಕ್ರೀಡಾಂಗಣದ ಮೇಲಿರುವ ನಮ್ಮ ನಂಬಿಕೆ, ವಿಶ್ವಾಸ, ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನು ತಾಲೂಕು ಆಡಳಿತ ಮತ್ತು ಪುರಸಭೆ ಮಾಡಬಾರದು. ಇದಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡಬಾರದು. ಕ್ರೀಡಾಂಗಣಕ್ಕೆ
ಅದರದೇ ಆದ ಘನತೆ, ಗೌರವ, ಪ್ರಾಮುಖ್ಯತೆ, ಪಾವಿತ್ರ್ಯತೆ ಇದೆ. ಇದಕ್ಕೆ ಧಕ್ಕೆ ತರುವ ಕೆಲಸವನ್ನ ಮಾಡಬಾರದು. ಶಾಸಕರು ಕ್ರೀಡಾಂಗಣಕ್ಕೆ ಸಂಬಂಧಿಸಿದಂತೆ ನಡೆದುಕೊಳ್ಳುತ್ತಿರುವ ನಡೆ ಸರಿಯಲ್ಲ. ಇಂದು ಕ್ರೀಡೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಒಬ್ಬ ಕ್ರೀಡಾಪಟು ಬೆಳೆದರೆ ನಿಲ್ದಾಣ, ಊರಿಗೆ, ದೇಶಕ್ಕೆ ಕೀರ್ತಿ ಬರುತ್ತದೆ. ಕ್ರೀಡೆಗೆ ಒತ್ತು ನೀಡುವುದರ ತಾಲೂಕು ಆಡಳಿತದ ಹಾಗೂ ಜನಪ್ರತಿನಿಧಿಗಳ ಕರ್ತವ್ಯವಾಗಿದೆ. ಆದರೆ ಕ್ರೀಡಾಂಗಣ ಹದಗೆಡುವ ಹಂತಕ್ಕೆ ಯೋಚಿಸುವುದು ಸರಿಯಾದ ಕ್ರಮವಲ್ಲ ಅಂತ ತಿಳಿಸಿದರು. ಮಾಡ್ತೇನೆ ಅಂದ್ರೆ ಈ ಜಾತ್ರೆ ಇಲ್ಲಿ ಕಮರ್ಷಿಯಲ್ ಆಗಿ ನಡೆಯುವಂಥದ್ದು. ಗುತ್ತಿಗೆ ಪಡಿತಾರೆ, ಲಕ್ಷಾಂತರ ರೂಪಾಯಿ ಗುತ್ತಿಗೆಗೆ ಕೂಗ್ತಾರೆ. ನೋಡಿ, ನಾಳೆ ನೀವೇನಾದ್ರೂ ಕ್ರೀಡಾಂಗಣದೊಳಗಡೆ ನೀವು ಆ್ಯಕ್ಷನ್ ಮಾಡಿ, ಬಿಡ್ ಮಾಡಿ, ಲಕ್ಷಾಂತರ ರೂಪಾಯಿಗೆ ನೀವು ಬಿಡ್ ಮಾಡಿ ಹಣ ಕಟ್ಟಿ ಜಾತ್ರೆ ನಡ್ಸಕ್ಕೆ ಬಂದರೆ ನಾಳೆ ನಾವು ನ್ಯಾಯಾಲಯದಿಂದ ತಡೆ ಅಥವಾ ನಮ್ಮ ಹೋರಾಟಗಳ ಮುಂದುವರಿಸಿ ನಿಮಗೆ ಲಾಸ್ ಆದರೆ ನಾವು ಜವಾಬ್ದಾರರಲ್ಲ. ದಯವಿಟ್ಟು ನಮ್ಮ ಊರಿನ ಸಮಸ್ತ ಯಾರೇ ಆಗಿರಲಿ, ಗುತ್ತಿಗೆದಾರರುಗಳು ಅಲ್ಲಿ ಗುತ್ತಿಗೆ ಪಡೆಯೋದಕ್ಕೆ ಮುಂದೆ ಬರಬೇಡಿ. ನೀವ್ಯಾರು ಆ್ಯಕ್ಷನ್ ಮಾಡಬೇಡಿ. ನೀವು ಆ್ಯಕ್ಷನ್ ಮಾಡಿದ್ದೇ ಆದರೆ ನಿಮ್ಮ ನಷ್ಟಗಳಿಗೆ ನೀವೇ ಜವಾಬ್ದಾರಿ ಆಗ್ತೀರಾ. ಮತ್ತು ಊರಿನ ಜನರಿಗೆ ಹೇಳ್ತೀನಿ, ನಮಗೆ ಜಾತ್ರೆ ಬೇಕು, ನಮಗೆ ರಥೋತ್ಸವ ಬೇಕು, ಆದರೆ ಕ್ರೀಡಾಂಗಣದ ಒಳಗಡೆನೆ ಬೇಕು ಅಂತ ನಾವು ಹೇಳ್ತಾ ಇಲ್ಲ. ಎಲ್ಲರೂ ಮಾಡಿ, ಗದ್ದೆಲ್ಲಿ ಮಾಡಿ, ಇನ್ನೊಂದು ಮಾಡಿ, ಅಥವಾ ಪ್ರೈವೇಟ್ ಯಾವುದೋ ಲ್ಯಾಂಡಿಗೆ ನೀವು ಬಾಡಿಗೆ ಕೊಟ್ಬಿಟ್ಟು ಏನು ತಪ್ಪಿದೆ? ನಮ್ಮಿಂದ ಹಣ ವಸೂಲಿ ಮಾಡಲ್ವಾ? ಯಾರಾದರೂ ಯಾವುದಕ್ಕಾದರೂ ಫ್ರೀಯಾಗಿ ಯಾವ್ದಾರು ಮಾಡ್ತಾರ? ಜಾಯಿಂಟ್ ವೀಲಿಗೆ ಫ್ರೀಯಾಗಿ ಕೂರಿಸ್ತಾರ? ಏನಿಲ್ಲ. ಹಣ ನಮ್ಮಿಂದ ತಗೊಳ್ತೀರಾ, ಅವ್ರಿಗೆ ಕೊಡ್ತೀರಾ, ಕುಡಿ, ಲಾಭ ಕಡಿಮೆ ಆಗ್ಬೋದು. ಆಮೇಲೆ ಇನ್ನೊಂದು ಶಾಸಕರು ಹೇಳಿದ್ದಾರೆ, ಇದರಲ್ಲಿ ಬಂದಂಥ ಲಾಭದಲ್ಲಿ ಉಳಿದರೆ ಕ್ರೀಡಾಭಿವೃದ್ಧಿಗೆ ಮಾಡ್ತೀವಿ, ಕ್ರೀಡಾಂಗಣದ ಅಭಿವೃದ್ಧಿ. ದಯವಿಟ್ಟು ಆ ಥರದ ಕ್ರೀಡಾಂಗಣದ ಅಭಿವೃದ್ಧಿಗೆ ಯಾವುದೋ ಜಾತ್ರೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಜವಾಬ್ದಾರಿ ಇದೆ. ನೀವು ಇಲಾಖೆಯಿಂದ ಹಣ ತನ್ನಿ, ಸರ್ಕಾರದಿಂದ ಹಣ ತನ್ನಿ, ಒತ್ತಾಯ ಮಾಡಿ. ಇದು ನಮ್ಮ ಹಕ್ಕು. ನಾವು ಯಾವುದೋ ಜಾತ್ರೆ ಮಾಡಿಬಿಟ್ಟು ಕ್ರೀಡಾಂಗಣದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಇದೆಯಲ್ಲ, ಇದು ಫೂಲಿಶ್ನೆಸ್ಸು. ನೀವೇನಾದ್ರು ತರೋದಾದ್ರೆ ನಿಮ್ಗೆ ಜವಾಬ್ದಾರಿ ಇದೆ, ನಿಮ್ಗೆ ಅಧಿಕಾರ ಇದೆ. ನೀವು ಈ ಸಂದರ್ಭದಲ್ಲಿ ಹಲಸನಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಕೆಂಪೇಗೌಡ, ಶಿವಕುಮಾರ್ ಅನೇಕರು ಉಪಸ್ಥಿತರಿದ್ದರು. ಹಾಸನದ 24ನೇ ವಾರ್ಡ್ ಶ್ರೀ ಕಾಳಿಕಾಂಬ ಮತ್ತು ಕರ್ಮಟೇಶ್ವರ ದೇವಾಲಯದ ಲೋಕಾರ್ಪಣೆ ಸಿದ್ಧತೆ ಸಂಪೂರ್ಣಗೊಂಡಿದ್ದು ಮಾರ್ಚ್ 26ರಿಂದ 5 ದಿನಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯ ನವೀಕರಣ ಸಮಿತಿ ಅಧ್ಯಕ್ಷ ಎಚ್.ಕೆ. ಆನಂದ್ ತಿಳಿಸಿದರು. ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಹು ಪ್ರಾಚೀನವಾದ ಈ ದೇವಾಲಯ ಮತ್ತು ಸಭಾಂಗಣವು ಪ್ರತೀಕವಾಗಿರಬೇಕೆಂದು ಅಷ್ಟಮಂಗಲ ಪ್ರಜ್ಞಾ ಚಿಂತನೆಯಲ್ಲಿ ಬಂದ ಹಿನ್ನೆಲೆಯಲ್ಲಿ ದೇವಾಲಯ ನವೀಕರಣ ಮಾಡಲಾಗುತ್ತದೆ. ಸಂಪೂರ್ಣ ಶಿಲಾಮಯವಾದ ಈ ದೇವಾಲಯವನ್ನು ಸರಿಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾನಿಗಳು ಮತ್ತು ಸಮಾಜ ಬಾಂಧವರ ಪೂರ್ಣ ಸಹಕಾರದಿಂದ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿದರು. ಕಳೆದ 2 ವರ್ಷಗಳಿಂದ ಕಾರ್ಕಳದ ಪ್ರಖ್ಯಾತ ಶಿಲ್ಪಿ ಕೃಷ್ಣಾಚಾರ್ ಅವರು ದೇವಾಲಯಗಳ ವಾಸ್ತುಶಾಸ್ತ್ರ ಅನ್ವಯ ನಿರ್ಮಾಣ ಮಾಡಿರುವ ದೇವಾಲಯದಲ್ಲಿ ಶ್ರೀ ಕಾಳಿಕಾಂಬ ಮತ್ತು ಕರ್ಮಟೇಶ್ವರ ದೇವರುಗಳಿಗೆ ವಿಶೇಷ ಗರ್ಭಗುಡಿ ನಿರ್ಮಿಸಲಾಗಿದೆ. ಇದಕ್ಕೆ ಪೂರಕವಾಗಿ ಸಮಾಜದ ವಿವಿಧ ಸಂಘಟನೆಗಳ ಗುರು ಹಿರಿಯರ ಸಲಹೆ ಸಹಕಾರ ಪಡೆಯಲಾಗಿದೆ ಅಂತ ವಿವರಿಸಿದರು. ಇದಕ್ಕೊಂದು ಪರಿಹಾರ ಸಿಗುತ್ತೆ, ಮುಂದುವರೆದು ಈ ಕ್ಷೇತ್ರದ ಅಭಿವೃದ್ಧಿ ಮೊದಲನೇದಾಗಿ ನಡೀಬೇಕು ಅಂತ ಅಭಿಪ್ರಾಯ ಬಂದ ಹಿನ್ನೆಲೆಯಲ್ಲಿ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯನ್ನ ಪುತ್ತೂರಿನ ಖ್ಯಾತ ಜ್ಯೋತಿಷಿ ಸ್ವಾಮಿನಾಥನ್ ಪಡಿಕರ್ ಅವರಿಂದ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ನಡೆಸಿದ್ವಿ. ಆಗ ಪ್ರಶ್ನಾ ಚಿಂತನೆಯಲ್ಲಿ ಈ ಕ್ಷೇತ್ರದಲ್ಲಿ ಮೈಲಿಗೆ ಬರ್ತದೆ. ಮೈಲಿಗೆ ಅಂತಂದ್ರೆ ನಾವು ಈ ಸಮುದಾಯ ಭವನ ಮತ್ತು ದೇವಸ್ಥಾನ ಎರಡು ಒಟ್ಟಿಗೆ ಇತ್ತು. ಆ ಸಂದರ್ಭದಲ್ಲಿ ಜನರಲ್ ಆಗಿ ಬಂದರು, ಸ್ವಲ್ಪ ಬೇರೆ ಬೇರೆ ರೀತಿ ಸಮುದಾಯ ಭವನ ಉಪಯೋಗಿಸ್ಕೊಳ್ಳೋರು. ಆ ರೀತಿ ಇದ್ದಾಗ ಸಮುದಾಯ ಭವನ ಮತ್ತು ದೇವಸ್ಥಾನ ಎರಡು ಬೇರೆ ಬೇರೆ ಆಗ್ಬೇಕು ಅಂತ, ನಿರ್ಮಾಣ ಆಗ್ಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನಾ ಚಿಂತನೆಯಲ್ಲಿ ಬಂತು. ಹಾಗಾಗಿ ಸಮುದಾಯ ಭವನನ್ನ ಸಪರೇಟ್ ಮಾಡಿ, ಈಗ ನೀವು ಕೂತಿರ್ತಕ್ಕಂಥ ಸಮುದಾಯ ಭವನ ದೇವಸ್ಥಾನ ಸಪರೇಟ್ ಮಾಡಿ ಈ ಕ್ಷೇತ್ರ ದೇವಸ್ಥಾನ ಕಾಳಿಕಾಂಬೆ ಮತ್ತು ಕರ್ಮಟೇಶ್ವರ ದೇವಸ್ಥಾನವನ್ನ ಸಂಪೂರ್ಣ ಶಿಲಾಮಯವಾಗಿ, ಅದರಲ್ಲೂ ಶಿರಾ ಸುಪೀರಿಯರ್ ಕ್ವಾಲಿಟಿ ಗ್ರಾನೈಟ್ ಅನ್ನ ಬಳಸಿ ಸಂಪೂರ್ಣ ಶಿಲಾಮಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆ ಅಂದಾಜು 5 ಕೋಟಿ ಅಂತೇಳಿ ನಾವು ವೆಚ್ಚ ಇಟ್ಟಿದ್ವಿ. ಅದಕ್ಕೂ ಮೀರಿ ಎಲ್ಲರೂ ನಡೆದಿದ್ದಾರೆ. ಇದಕ್ಕೆ ಸಮಾಜ ಬಾಂಧವರು, ಭಕ್ತಾದಿಗಳು, ದಾನಿಗಳು ಹೆಚ್ಚಿನ ನೆರವನ್ನು ನೀಡಿ ನಮ್ಗೆಲ್ಲಾ ಸಂಘ ಸಂಸ್ಥೆಗಳು, ನಮ್ಮ ಅಂಗ ಸಂಸ್ಥೆಗಳು, ನಮ್ಮೆಲ್ಲ ಸಮಾಜ ಬಾಂಧವರು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಎಲ್ಲರೂ ಸಹ ನಮಗೆ ಸಹಕಾರ ನೀಡಿ ಈ ಒಂದು ತಮ್ಗೆಲ್ಲ ಕಾರಣಕ್ಕೆ ಈ ಒಂದು ಹಂತಕ್ಕೆ ಬಂದಿದೆ. ಇದರ ಲೋಕಾರ್ಪಣೆ ಕಾರ್ಯಕ್ರಮ ಮಾರ್ಚ್ 26ರಿಂದ 30ನೇ ತಾರೀಕು ತನಕ ನೆರವೇರುತ್ತೆ. ಮೊದಲು ಸ್ವಾಮೀಜಿಗಳನ್ನ ಮತ್ತು ಋತ್ವಿಕರನ್ನ ನಾವು ಆಹ್ವಾನ ಮಾಡ್ತೀವಿ. ಅವರನ್ನು ಸ್ವಾಗತಿಸಿದ ನಂತರ 2ನೇ ದಿನ ದೇವಸ್ಥಾನದ ಕಾರ್ಯಕ್ರಮಗಳು ಶುರುವಾಗುತ್ತೆ. ದೇವಸ್ಥಾನಗಳ ವಿಗ್ರಹಗಳನ್ನೆಲ್ಲ ಅಧಿವಾಸ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗ್ತದೆ. 28ನೇ ತಾರೀಕು ಮಾರ್ಚ್ 28ನೇ ತಾರೀಕು ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ. 29ನೇ ತಾರೀಕು ಲೋಕಾರ್ಪಣೆ ಕಾರ್ಯಕ್ರಮ. ಅದಾದ್ಮೇಲೆ 30ನೇ ತಾರೀಕು ಉತ್ಸವ, ದೇವರ ಸಾಂಪ್ರದಾಯಿಕವಾಗಿ ಉತ್ಸವನ ನೆರವೇರಿಸ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ
ಗುರುಗಳಾದಂಥ ಅರೆಮದ್ದಳ್ಳಿ ಸ್ವಾಮೀಜಿಯವರು, ಹರಿಹರ ಸ್ವಾಮೀಜಿಯವರು, ಹಾಗೆ ನಮ್ಮ ಸಮಾಜದ ಎಲ್ಲ ಯತಿಶ್ರೇಷ್ಠರನ್ನ ಸ್ವಾಮೀಜಿಯವರು ಧಾರ್ಮಿಕ ಏನು ವೃಂದದಲ್ಲಿದ್ದಾರೆ ಅವರು. ಈ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಎ ಬ್ಯಾಟರಂಗಚಾರ್, ಎಚ್.ವಿ. ಹರೀಶ್, ಕೇಶವ ಪ್ರಸಾದ್, ಅನಿಲ್, ಪದ್ಮನಾಭ, ಎಚ್.ಕೆ. ಸತೀಶ್, ಶ್ರೀನಿವಾಸ್, ಗೋಪಾಲಾಚಾರ್, ಶ್ರೀಕಂಠಮೂರ್ತಿ, ಲೋಕೇಶ್, ಸುರೇಶ್, ಆನಂದ್, ನಾಗೇಶ್ ಮತ್ತು ಮೋಹನ್ ಉಪಸ್ಥಿತರಿದ್ದರು. 75ನೇ ಗಣರಾಜ್ಯೋತ್ಸವ ಅಂಗವಾಗಿ ಸರ್ಕಾರದ ಆದೇಶದಂತೆ ಸಂವಿಧಾನ ಜಾಗೃತಿ ಜಾಥಾ ಎಂದು ಹೊಳೆನರಸೀಪುರ ತಾಲೂಕಿನ ಹಂಗರಹಳ್ಳಿಯ ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಭವ್ಯ ಸ್ವಾಗತವನ್ನು ಕೋರಲಾಯಿತು. ಇದೇ ವೇಳೆ ಮಾತನಾಡಿದ ತಹಶೀಲ್ದಾರ್ ಕೃಷ್ಣಮೂರ್ತಿರವರು, ಸಂವಿಧಾನದಲ್ಲಿ ದೇಶದ ಎಲ್ಲ ನಾಗರಿಕರು ಎಲ್ಲ ರೀತಿಯಲ್ಲಿ ನ್ಯಾಯಾಂಗ ಮತ್ತು ಶಾಸಕಾಂಗದ ದೃಷ್ಟಿಯಿಂದ ಎಲ್ಲರಿಗೂ ಅನುಕೂಲವಾಗುವಂಥ ಸಂವಿಧಾನವನ್ನು ರಚನೆ ಮಾಡಿರ್ತಾರೆ. ದೇಶದ 60% 70% ಜನರಿಗೆ ಸಂವಿಧಾನದ ಮಹತ್ವದ ಬಗ್ಗೆ ತಿಳುವಳಿಕೆ ಇಲ್ಲ. ಅಂಥವರಿಗೆ ಈ ಜಾಥಾದ ಮೂಲಕ ಅರಿವು ಮೂಡಿಸಬೇಕು ಅಂತ ಹೇಳಿದರು. ರೀತಿಯಲ್ಲಿ ಕಾಲಾವಕಾಶವನ್ನು ತೆಗೆದುಕೊಂಡು ಕೆತ್ತನೆ ಮಾಡಿ ಆ ಒಂದು ನಿರ್ವಿಕಾರವಾದಂಥ ಕಲ್ಲಿಗೆ ಒಂದು ಅಂದವಾದ ಒಂದು ರೂಪವನ್ನು ಕೊಡ್ತಾನೆ. ಆ ರೀತಿ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಹೇಳಿದ ಪ್ರಕಾರ ಸತತವಾದ ಹಲವಾರು ವರ್ಷಗಳ ಕಾಲ ಸಂವಿಧಾನವನ್ನು ಕರಡು ಪ್ರಸ್ತಾವನೆ, ಕರಡು ರಚನೆ ಮಾಡಿ ಆ ಸಂವಿಧಾನದಲ್ಲಿ ಏನೆಲ್ಲ ಬೇಡದ ಅಂಶಗಳಿದೆ ಅದನ್ನೆಲ್ಲ ಹೊರಹಾಕಿ ಬೇಕಾದ ಅಂಶಗಳನ್ನು ಒಳ ಸೇರಿಸ್ಕೊಂಡು ಎಲ್ಲ ನಾಗರಿಕರಿಗೆ, ದೇಶದ ಎಲ್ಲ ನಾಗರಿಕರು ಎಲ್ಲ ರೀತಿಯಲ್ಲಿ ಮೂಲಭೂತ ಹಕ್ಕಿರ್ಬೋದು, ಕರ್ತವ್ಯ ಇರ್ಬೋದು, ಎಲ್ಲ ಒಂದು ಸವಲತ್ತುಗಳನ್ನು ನ್ಯಾಯಾಂಗ ದೃಷ್ಟಿಲಿರ್ಬೋದು, ಶಾಸಕಾಂಗ ದೃಷ್ಟಿಲಿರ್ಬೋದು, ತನ್ನ ಸಮಾಜದಲ್ಲಿ ತಲೆ ಎತ್ತುಕೊಂಡು ಓಡಾಡೋ ರೀತಿಯಲ್ಲಿ ನಾನೊಂದು. ನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ್ರವರು, ಸಾರ್ವಜನಿಕರಿಗೆ ಸಂವಿಧಾನದ ಕಾನೂನಿನ ಅರಿವಿದ್ರೆ ಮಾತ್ರ ನಾವು ಸಮೃದ್ಧ ಸತ್ಪ್ರಜೆಗಳಾಗಲಿಕ್ಕೆ ಸಾಧ್ಯ. ಸಂವಿಧಾನ ಜಾರಿಯಾಗಿ 75 ವರ್ಷವಾಗಿದೆ. 100 ವರ್ಷವಾದರೂ ಇದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಸಂವಿಧಾನ ಶ್ರೇಷ್ಠವಾದ ಮತ್ತು ವಿಶ್ವದಲ್ಲಿಯೇ ದೊಡ್ಡ ಸಂವಿಧಾನ. ಆದ್ದರಿಂದ ನಮ್ಮ ಸಂವಿಧಾನವನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ತಿಳಿಸಿದರು. ನಾವು ಒಂದು ಸಮೃದ್ಧ ಸತ್ಪ್ರಜೆಗಳಾಗಲಿಕ್ಕೆ ಸಾಧ್ಯ ಇದೆ. ಬಹುಶಃ ನಾವೆಲ್ಲರೂ ಕೂಡ ಈಗಷ್ಟೇ ಸಂವಿಧಾನ ಪೀಠಿಕೆಯ ಪ್ರಸ್ತಾವನೆಯನ್ನು ಓಟನ್ನು ತಗೊಂಡಿದ್ದೀವಿ. ಬಹುಶಃ ಆ ಒಂದು ಓಟೆ ನಮ್ಮ ಸಂವಿಧಾನದ ಆತ್ಮ, ಅದರಲ್ಲೇ ಎಲ್ಲವೂ ಕೂಡ ಅಡಗಿದೆ. ಈ ಓಟನ್ನು ತಗೊಂಡಂಥ ಸಂದರ್ಭದಲ್ಲಿ ಏನು ನಮ್ಮ ಸಂವಿಧಾನದ ಪಿತಾಮಹದಂತಹ ಸಂವಿಧಾನ ತಜ್ಞ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದಂಥ ಈ ಸಂವಿಧಾನ ಇವತ್ತು ನಮಗೆ ಇನ್ನೂ 75 ವರ್ಷ ಆಗಿದೆ ಜಾರಿಯಾಗಿ. ಆದಾಗ್ಯೂ ಕೂಡ ನಮ್ಮಲ್ಲಿ ಅದರಿಂದ ಆಗಿರ್ತಕ್ಕಂಥ ಇನ್ನೂ 100 ವರ್ಷ ಆದರೂ ಕೂಡ ಈ ಒಂದು ಸಂವಿಧಾನವನ್ನು ಯಾರೂ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಮ್ಮ ಪಕ್ಕದ ರಾಷ್ಟ್ರ ಆದಂಥ ಪಾಕಿಸ್ತಾನದಲ್ಲಿ ಈಗಾಗಲೇ 3ನೇ ಸಂವಿಧಾನ ಜಾರಿ ಇದೆ, ಮತ್ತು ನೇಪಾಳದಲ್ಲಿ 7ನೇ ಸಂವಿಧಾನ ಜಾರಿ ಇದೆ. ಆದರೆ ಭಾರತದಲ್ಲಿ ಮಾತ್ರ ಇನ್ನು 100 ವರ್ಷ ಆದರೂ ಕೂಡ ಅಂದಿನ ವ್ಯವಸ್ಥೆಗೆ ಪರಿಸ್ಥಿತಿ ಹೊಂದಿಕೊಳ್ಳುವಂತಹ ಸಂವಿಧಾನವನ್ನು ಹೊಂದಿದ್ದೀವಿ. ನಮ್ಮ ಸಂವಿಧಾನ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಮತ್ತು ಹೆಮ್ಮೆಯ ಸಂವಿಧಾನವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ, ಬಿಸಿಎಂ ಅಧಿಕಾರಿ ಮಂಜುನಾಥ್, ಸಹಾಯಕ ಕೃಷಿ ಅಧಿಕಾರಿ ಸಪ್ನಾ, ಉದ್ಯಮಿಯ ಅನಂತ್ ಕುಮಾರ್ ಇನ್ನು ಮುಂತಾದವರು ಭಾಗವಹಿಸಿದರು. ಚನ್ನರಾಯಪಟ್ಟಣದ ಟೈಮ್ಸ್ ಕಾಲೇಜಿನ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಹಾಸನ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಮಹಾಲಿಂಗಯ್ಯನವರು ಉದ್ಘಾಟನೆಯನ್ನ ಮಾಡಿದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಲವರನ್ನ ಸನ್ಮಾನಿಸಲಾಯಿತು. ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸೊಪ್ಪಿನಹಳ್ಳಿ ಶಿವಣ್ಣ, ಗಣಪತಿ ಮೂರ್ತಿ ಕಲಾವಿದ ಪ್ರಸನ್ನ, ಸರ್ಕಾರಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಚಾಲಕ ಪ್ರಕಾಶ್, ಸಾಮಾಜಿಕ ಸೇವೆಯಲ್ಲಿ ಬಸವಣ್ಣಪ್ಪ, ಕ್ಷೇತ್ರದ ಶಿಕ್ಷಣ ಕ್ಷೇತ್ರದಲ್ಲಿ ಬಿಟಿ ತ್ರಿಪುರಾಂಬ, ಪಟ್ಟಣದ ಟೈಮ್ಸ್ ಕಾಲೇಜು ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಟೈಮ್ಸ್ ಕಾಲೇಜಿನ ಕಾರ್ಯದರ್ಶಿ ಗಂಗಾಧರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇಂತಹ ಮಹನೀಯರನ್ನ ಗುರುತಿಸಿ ನಮ್ಮ ಟೈಮ್ಸ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಸನ್ಮಾನಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯಾಗಿದೆ. ನಮ್ಮ ಸಂಸ್ಥೆಯ ಮಕ್ಕಳು ಪಠ್ಯದ ಜೊತೆ ಸಂಸ್ಕಾರ ಕಲಿಯುವುದು ಅತಿ ಮುಖ್ಯವಾಗಿದೆ. ಯಾಕಂದರೆ ಭಾರತ ಸರ್ಕಾರ ನೀಡುವ ಉನ್ನತ ಪದಕಗಳು ಕೇವಲ ಹಣವಿದ್ದವರಿಗೆ ಅಲ್ಲ, ಸಮಾಜಕ್ಕೆ ಕೊಡುಗೆ ನೀಡಿದವರಿಗೆ ಮಾತ್ರ ಪದಕಗಳನ್ನು ನೀಡ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಸಮಾಜಕ್ಕೆ ಏನಾದರೂ ಉನ್ನತವಾದ ಸಾಧನೆ ಮಾಡಿ ತಮ್ಮ ತಂದೆ ತಾಯಿಗಳಿಗೆ ಹೆಸರು ತರುವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ತಿಳಿಸಿದರು. ಜಾಥಾ ನಡೀತಾ ಇದೆ. ಇದೇನು ಅಂತಾರೆ, ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಅರಿವು ಇರಬೇಕು ಅಂತೇಳಿ. ನಮ್ಮ ದೇಶದ ಅದು ಆತ್ಮ ಇದ್ದ ಹಾಗೆ, ಅಥವಾ ಒಂದು ದೇಶದ ಉಸಿರಿದ್ದ ಹಾಗೆ ಸಂವಿಧಾನ. ಹಾಗಾಗಿ ಆ ಉಸಿರಿನ ಮಹತ್ವ ಏನು, ಆತ್ಮ ಅಂತಂದ್ರೆ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ನೀವು ಸಂವಿಧಾನವನ್ನ ತಿಳ್ಕೊಳ್ಬೇಕು. ಇದರ ಜೊತೆಗೆ ಆ ಸಂವಿಧಾನದಲ್ಲಿ ನಿಮ್ಗೆ ನೀಡಿರ್ತಕ್ಕಂಥ ಏನು ಬಹಳ ಮುಖ್ಯವಾದಂಥ ಒಂದು ಹಕ್ಕು ಅಂತ ಹೇಳಿದ್ರೆ ಮತದಾನದ ಹಕ್ಕು. ಬೇರೆ ಹಕ್ಕುಗಳೆಲ್ಲ ಇದಾವೆ, 6 ಮೂಲಭೂತ ಹಕ್ಕುಗಳಿವೆ, ಅದ್ರ ಬಗ್ಗೆ ಹೇಳಲ್ಲ. ಆದ್ರೆ
ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿಎಂ ಮಹಾಲಿಂಗಯ್ಯ, ಸಿಎನ್ ಅಶೋಕ್, ಕಾಲೇಜಿನ ಅಧ್ಯಕ್ಷರಾದ ಎಬಿ ಸುರೇಂದ್ರ ಕುಮಾರ್, ಟೈಮ್ಸ್ ಕಾಲೇಜಿನ ಕಾರ್ಯದರ್ಶಿಗಳಾದ ಬಿಕೆ ಗಂಗಾಧರ್, ಪ್ರಾಂಶುಪಾಲರಾದ ಎಚ್ಎಂ ಶ್ರೀಕಂಠ, ಉಪನ್ಯಾಸಕರಾದ ಸುನೀಲ್ ಸೇರಿದಂತೆ ಇತರರು ಹಾಜರಿದ್ದರು. ಡಾಕ್ಟರ್ ಜಿಬಿ ಪಾಂಡುರಂಗ ನಾಯ್ಕಿಯವರ ಮಾರ್ಗದರ್ಶನದಲ್ಲಿ ಹಾಸನ ನಗರದಲ್ಲಿ ವಾಸವಾಗಿರುವ ಮಂಜಪ್ಪ ಮತ್ತು ಮಣಿಯವರು ಪುತ್ರಿ ಎಚ್ಎಂ ಮೋಹನ್ ಕುಮಾರಿಯವರು ಮಂಡಿಸಿದ ಕನ್ನಡ ಅಸಂಗತ ನಾಟಕಗಳ ವಸ್ತು ವಿನ್ಯಾಸ ಮತ್ತು ಅಭಿವ್ಯಕ್ತಿಯ ಸ್ವರೂಪ ಎಂಬ ವಿಷಯವಾಗಿ ಸಲ್ಲಿಸಿದ್ದ ಪ್ರೌಢ ಮಹಾಪ್ರಬಂಧಕ್ಕೆ 32ನೇ ನುಡಿ ಹಬ್ಬದಲ್ಲಿ ಪರೀಕ್ಷಾಂಗ ಕುಲಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರು ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯವು ಪಿಎಚ್ಡಿ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ. ಅಪರಿಚಿತ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಹಾಸನ ನಗರದ ಹೊರವಲಯದ ಬುಸ್ತಿನಹಳ್ಳಿ ಬಳಿಯ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿದೆ. ಮೃತ ವ್ಯಕ್ತಿ ಅಂದಾಜು 40 ವರ್ಷದ ಪ್ರಾಯದವನಾಗಿದ್ದು ಯಾರೆಂಬುದು ತಿಳಿದು ಬಂದಿಲ್ಲ. ಈತನನ್ನ ಕೊಂದ ನಂತರ ಹಂತಕರು ಎಸ್ಕೇಪ್ ಆಗಿದ್ದಾರೆ. ವ್ಯಕ್ತಿಯ ಬಲಗೈ ಮೇಲೆ ಲಕ್ಷ್ಮಿ ಎಂಬ ಅಚ್ಚೆ ಗುರುತಿದೆ. ಬಡಾವಣೆ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತ ವ್ಯಕ್ತಿಯ ಗುರುತು ಪತ್ತೆಗೆ ಮುಂದಾಗಿದ್ದಾರೆ. ಬಿಜೆಪಿಗಿಂತಲೂ ಕಾಂಗ್ರೆಸ್ನಲ್ಲಿ ಹೆಚ್ಚು ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬ ಸ್ವಪಕ್ಷದ ನಾಯಕ ಬಿ ಶಿವರಾಮ್ ಅವರ ಹೇಳಿಕೆಗೆ ಕೆಂಡಾಮಂಡಲವಾಗಿರುವ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶಿಸ್ತು ಕ್ರಮ ಕೈಗೊಳ್ಳುವಂತೆ ಬೆಂಗಳೂರಿನಲ್ಲಿಯೇ ಎಚ್ಚರಿಕೆ ನೀಡಿದ್ದಾರೆ. ನಿನ್ನೆ ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿ ಶಿವರಾಮ್, ಹಿಂದೆ ಬಿಜೆಪಿ 40% ಸರ್ಕಾರ ಎಂದು ನಾವು ದೂರಿದ್ದೆವು. ಆದರೆ ಹಾಸನದಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ದೂರಿದರು. ನಾವು ಅಧಿಕಾರಕ್ಕೆ ಬರುವಾಗ ಬಿಜೆಪಿ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ದೆವು. ಆದರೆ ಈಗ ನಮ್ಮ ಜಿಲ್ಲೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಭ್ರಷ್ಟಾಚಾರ ನಡೆಯುತ್ತಿದೆ. ಇದಕ್ಕೆ ಕಡಿವಾಣ ಹಾಕಿ ಎಂದು ನಾನೇ ನಾಯಕರಿಗೆ ಹೇಳಿದ್ದೇನೆ ಅಂತ ಹೇಳಿದರು. ಶಿವರಾಮ್ ಅವರ ಈ ಹೇಳಿಕೆಗೆ ಕೆಂಡಾಮಂಡಲಗೊಂಡಿರುವ ಶಿವಕುಮಾರ್ ಅವರು, ಶಿವರಾಮ್ ಅವರಿಗೆ ಯಾವುದೇ ಸಮಸ್ಯೆಗಳಿದ್ದರೆ ನಮ್ಮೊಂದಿಗೆ ಮಾತನಾಡಬೇಕು, ಅದನ್ನು ಬಿಟ್ಟು ಮಾಧ್ಯಮಗಳ ಮುಂದೆ ಮಾತನಾಡಬಾರದು. ಅಂತಹ ಹೇಳಿಕೆ ನೀಡಿದರೆ ಶಿವರಾಮ್ ಸೇರಿದಂತೆ ಯಾವುದೇ ನಾಯಕರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ನಲ್ಲಿ ಮುಗಿಯದ ಒಳಜಗಳ, ಬಿ ಶಿವರಾಮ್ ಬಳಿ ಕ್ಷಮೆ ಕೇಳುವಂತೆ ಉಸ್ತುವಾರಿ ಸಚಿವರಿಗೆ ಕೈ ಕಾರ್ಯಕರ್ತರ ಒತ್ತಾಯ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ, ಜೀವನ ಮೌಲ್ಯ, ವ್ಯಕ್ತಿತ್ವ ವಿಕಾಸನಕ್ಕೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಶ್ರಮಿಸುತ್ತಿದೆ. ಸಂಸ್ಥೆಯ ಉಪಾಧ್ಯಕ್ಷೆ ಗಿರಿಜಾಂಬಿಕಾ ಅಭಿಮತ. ಸಕಲೇಶಪುರದ ಕ್ರೀಡಾಂಗಣದಲ್ಲಿ ವಸ್ತು ಪ್ರದರ್ಶನ ನಡೆಸುವುದಕ್ಕೆ ಕ್ರೀಡಾಭಿಮಾನಿಗಳ ವಿರೋಧ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನಮ್ಮ ಹಾಸನ್ ಟಿವಿ.